ಬೆಂಗಳೂರು ಮತ್ತು ಮೈಸೂರಿನ ಹೆದ್ದಾರಿಯನ್ನ ಬಳಸುವಂತಹ ವಾಹನ ಸವಾರರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಇನ್ನು ಮುಂದೆ ಹೆದ್ದಾರಿಯಲ್ಲಿ ಅಪ್ ಅಂಡ್ ಡೌನ್ ಹಾಗೂ ಸುಂಕ ಕಟ್ಟದೆ ಪ್ರಯಾಣಿಸದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಬೆಂಗಳೂರು ಹಾಗೂ ಮೈಸೂರಿನ ಹೆದ್ದಾರಿಯ ಸರ್ವಿಸ್ ರಸ್ತೆಗಳನ್ನ ಬಂದ್ ಮಾಡಲಾಗಿದೆ. ಹೌದು, ಹೆದ್ದಾರಿಯಲ್ಲಿ ಮೊದಲು ಬೆಂಗಳೂರು ನೀಡಘಟ್ಟ ನಡುವಿನ ಶೇಷಗಿರಿ ಹಳ್ಳಿಯ ಬಳಿ ಮೊದಲ ಟೋಲ್ ಆರಂಭವಾಗಿತ್ತು. ಸುಂಕ ಪಾವತಿ ಮಾಡುವುದು ಕೂಡ ಕಡ್ಡಾಯವಾಗಿದ್ರು ಕೂಡ ವಾಹನ ಸವಾರರು ಕಣ್ತಪ್ಪಿಸಿ ಬೇರೊಂದು ಮಾರ್ಗವನ್ನ ಕಂಡುಕೊಂಡಿದ್ರು. ಇದೀಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಸರ್ವಿಸ್ ರಸ್ತೆಯಲ್ಲಿ ಬಂದು ಮತ್ತೆ ಹೆದ್ದಾರಿಗೆ ವಾಹನ ಸವಾರರು ಸೇರಿಕೊಳ್ತಾ ಇದ್ರು. ಇದರಿಂದ ಒನ್ ಸೈಡ್ ಟೋಲ್ ಕಟ್ಟೋದ್ರಿಂದ ತಪ್ಪಿಸಿಕೊಳ್ತಾ ಇದ್ರು. ಅದೇ ರೀತಿಯಾಗಿ ಶ್ರೀರಂಗಪಟ್ಟಣದಿಂದ ಬಿಡದಿವರೆಗೆ ದಶಪಥ ಹೆದ್ದಾರಿಯಲ್ಲಿ ಬಂದು ಟೋಲ್ ಕೇಂದ್ರಕ್ಕೆ ಮುನ್ನ ಬಿಡದಿ ಕಡೆಯಿಂದ ಎಡಕ್ಕೆ ಸರ್ವಿಸ್ ರಸ್ತೆಗೆ ಬರ್ತಾ ಇದ್ರು. ಆಗ ಮೈಸೂರು ಬೆಂಗಳೂರು ದಶಪಥ ಸಂಚಾರಕ್ಕೂ ಸುಂಕ ಪಾವತಿಯಿಂದ ವಿನಾಯಿತಿ ಪಡ್ಕೊಳ್ತಾ ಇದ್ರು. ಹೀಗಾಗಿ ಬಿಡದಿ ಬಳಿ ಎಕ್ಸಿಟ್ ರೋಡ್ ಅನ್ನ ಹೆದ್ದಾರಿ ಪ್ರಾಧಿಕಾರ ಬಂದ್ ಮಾಡಿದೆ. ಇನ್ನು ಯಾವುದೇ ಸೂಚನಾ ಫಲಕವನ್ನ ಹಾಕದೆ ಏಕಾಏಕಿಯಾಗಿ ಹೊರಬರುವಂತಹ ರಸ್ತೆಯನ್ನ ಬಂದ್ ಮಾಡಿರೋದಕ್ಕೆ ವಾಹನ ಸವಾರರು ತೀವ್ರ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಇನ್ನು ಈ ದಶಪಥ ಹೆದ್ದಾರಿಯಲ್ಲಿ ಏಕಮುಖ ಸಂಚಾರಕ್ಕೆ ವಿವಿಧ ರೀತಿಯ ವಾಹನಗಳಿಗೆ 170 ರೂಪಾಯಿಯಿಂದ 580 ರೂಪಾಯಿ ಇದೆ. ಇನ್ನು ರಿಟರ್ನ್ ಸಂಚಾರಕ್ಕೆ 255 ರೂಪಾಯಿಯಿಂದ 870 ರೂಪಾಯಿ ಟೋಲ್ ಸಂಗ್ರಹವಿದೆ. ಪ್ರಮುಖವಾಗಿ ಕೆಲವೊಂದು ಕಾರು, ಜೀಪ್ ಮುಂತಾದ ವಾಹನಗಳು ಟೋಲ್ ಕಟ್ಟದೆ ದಶಪಥ ಹೆದ್ದಾರಿಯನ್ನ ಬಳಸಿಕೊಳ್ತಾ ಇದ್ವು. ಇದೀಗ ಎಕ್ಸಿಟ್ ರೋಡ್ ಅನ್ನ ಬಂದ್ ಮಾಡಿದ್ದು ಇನ್ಮುಂದೆ ವಾಹನ ಸವಾರರು ಟೋಲ್ ಪಾವತಿ ಮಾಡಿಯೇ ಹೆದ್ದಾರಿಯನ್ನ ಬಳಸಿಕೊಳ್ಬೇಕಾಗಿದೆ.